ಬೆಂಗಳೂರಿನಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣದ ವಿಚಾರವಾಗಿ 72 ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸಿದ್ದಾರೆ ಸಿದ್ದಾಪುರ ಪೊಲೀಸರು. ಪ್ರಕರಣವನ್ನು ಭೇದಿಸಿದ್ದಾರೆ. ಪೊಲೀಸರಿಗೆ 5 ಲಕ್ಷ ನಗದು ಬಹುಮಾನವನ್ನು ಕೂಡ ಕೊಡಲಾಗಿರುವಂಥದ್ದು. 5 ಲಕ್ಷ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ ಕಮಿಷನರ್. ಪೊಲೀಸ್ ಕಮಿಷನರ್ ಸೀಮಂತ ಕುಮಾರ್ ಸಿಂಗ್ ಘೋಷಣೆ ಮಾಡಿದ್ದಾರೆ. ಬರೋಬ್ಬರಿ ಇದೀಗ 5.5 ಕೋಟಿ ಹಣವನ್ನು ಜಪ್ತಿ ಮಾಡಲಾಗಿದೆ. ಅಂದರೆ ಇನ್ನು 20% 7.11 ಕ್ರೋರ್ಸ್ ಏನಿತ್ತು ಅದರಲ್ಲಿ 5.8 ಕ್ರೋರ್ಸ್ ಈಗ ಆಲ್ರೆಡಿ ಪೊಲೀಸರ ವಶದಲ್ಲಿದೆ. ನಾವು ಮಿಕ್ಕಿದಂತಹ ಹಣವನ್ನು ಭೇದಿಸಿದ್ದಲ್ಲಿ ಪೊಲೀಸರಿಗೆ 5 ಲಕ್ಷ ರೂಪಾಯಿ ಅಂತ ಹೇಳ್ಬಿಟ್ಟು ನಗದು ಬಹುಮಾನ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಕಮಿಷನರ್. ಸೊ ದರೋಡೆಕೋರರ ಈ ಒಂದು ಪಕ್ಕಾ ಪ್ಲಾನಿಂಗ್ ಹಾಡ ಹಗಲೇ ದರೋಡೆ ಏನಿದೆ ಇದರಲ್ಲಿ ಸಿಕ್ಕಿರುವಂತಹ ಹಣ 5.5 ಕೋಟಿ ಸಿಕ್ಕಿದೆ. ಈಗ ಇನ್ನು 20% ಹಣ ಸಿಗಬೇಕಿದೆ. ಸೊ ಆ ಹಣವನ್ನು ಭೇದಿಸಿದ್ದಲ್ಲಿ ಪೊಲೀಸರಿಗೆ 5 ಲಕ್ಷ ನಗದು ಬಹುಮಾನವನ್ನು ಕೊಡಲಾಗುತ್ತೆ ಅಂತ ಹೇಳ್ಬಿಟ್ಟು ಇದೀಗ ಕಮಿಷನರ್ ಘೋಷಣೆಯನ್ನು ಮಾಡಿರುವಂಥದ್ದು. ಪ್ರಕರಣವನ್ನು ಭೇದಿಸಿದ್ದಾರೆ ಸಿದ್ದಾಪುರ ಪೊಲೀಸರು. 48 ಗಂಟೆಯಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಇದೀಗ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಆಲ್ರೆಡಿ 4 ಜನ ಆರೋಪಿಗಳು ಕೂಡ ಪೊಲೀಸರ ವಶದಲ್ಲಿದ್ದಾರೆ. ಬಟ್ ಮಿಕ್ಕಂತಹ ಹಣ, ಈ 20% ಹಣ ಏನಿದೆ ಆ ಹಣವನ್ನು ಭೇದಿಸಿದವ್ರಿಗೆ, ಹುಡುಕಿ ಕೊಟ್ಟವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಅಂತ ಹೇಳಿದ್ದಾರೆ. 76 crores ರಿಕವರಿ ಆಗಿದೆ. ಇನ್ನು ಅಮೌಂಟ್ ಬಗ್ಗೆ ಕೆಲವು ನಮಗೆ ನಿರ್ದಿಷ್ಟ ಮಾಹಿತಿ ಬರ್ತಾ ಇದೆ. ಈ ಟೋಟಲ್ ಆಪರೇಷನ್ ಅಲ್ಲಿ ಇಲ್ಲಿವರೆಗೆ 6 ರಿಂದ 8 ಜನ ಶಾಮೀಲ್ ಆಗಿರಬಹುದು. ಆ ಪೈಕಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಇದು ನಡೀತಾ ಇದೆ. ಇನ್ನೂ ಕೆಲವು ಜನ ಇರಬಹುದು ಅಂತ ನಮಗೆ ಶಂಕೆ ಇದೆ. ಸೊ ಈ ಎಕ್ಸಾಕ್ಟ್ ಎಷ್ಟು ಜನ ಇದ್ದಾರೆ ಅಥವಾ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಯಾರ್ಯಾರು ಸಿಗ್ಬೇಕು